ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಮ್ಮ ಕಂಬಿ ಗುರುಗಳದಿರಲ್ಲ, ಪ್ರಕಾಶ್ ಗುರುಗಳು. ನೀವು ಒಂದು ಶ್ಲೋಕ ಅಂತಿರ್ತೀರಿ, ತದೇವ ಲಗ್ನಂ ಸುದಿನಂ ತದೇವ ಅಂತೀರ ಇಲ್ಲ? ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರಿಯುಗಂ ಸ್ಮರಾಮಿ. ಏನದರ ಅರ್ಥ? ಲಕ್ಷ್ಮೀಪತೆ ತೇ ಅಂಗ್ರಿ ಯುಗಂ ಸ್ಮರಾಮಿ ಅಂತಂದ್ರ, ಲಕ್ಷ್ಮೀಪತಿ ಅಂದ್ರೆ ಪರಮಾತ್ಮ ದೇವರು, ತೇ ಅಂದ್ರೆ ಪರಮಾತ್ಮನ, ಅಂಗ್ರಿ ಯುಗಂ ಸ್ಮರಾಮಿ ಅಂದ್ರೆ ಪರಮಾತ್ಮನ ಅಂಗ್ರಿ ಅಂದ್ರೆ ಪಾದ, ಪರಮಾತ್ಮನ ಪಾದವನ್ನ ಸ್ಮರಾಮಿ ಅಂದ್ರೆ ಸ್ಮರಿಸಿ, ಪರಮಾತ್ಮನ ಪಾದವನ್ನ ಸ್ಮರಿಸಿ. ಏನು ಮಾಡ್ತೀರಿ? ತದೇವ ಲಗ್ನಂ ಅಂದ್ರ ತತ್ ಏವ ಅಂದ್ರೆ ಅದೇ ಲಗ್ನ. ಲಗ್ನ ಅಂದ್ರೆ ಏನು? ಸಕ್ಸಸ್ ಅಂತ. ಲಗ್ನ ಅಂದ್ರೆ ಸಕ್ಸಸ್. ತದೇವ ಲಗ್ನಂ. ಮತ್ತೆ ಸುದಿನಂ ತದೇವ, ಯಾವಾಗ ನೀವು ಪರಮಾತ್ಮನ ಪಾದವನ್ನ ಸ್ಮರಿಸ್ತೀರಿ ಆ ದಿನನೇ ಸಕ್ಸಸ್. ತದೇವ ಸುದಿನ, ಒಳ್ಳೆ ದಿನ ಅಂತ. ಯಾವಾಗ ನೀವು ಪರಮಾತ್ಮನ ಪಾದವನ್ನ ಸ್ಮರಿಸ್ತೀರಿ ಆವಾಗ ಏನಿರ್ತದಂದ್ರೆ ನಿಮಗೆ ತಾರಾಬಲ ಇರ್ತದ, ಚಂದ್ರಬಲನು ಇರ್ತದ ಅಂತ. ತಾರಾಬಲಂ ಚಂದ್ರಬಲಂ ತದೇವ. ಮತ್ತೆ ವಿದ್ಯಾಬಲಂ ದೈವಬಲಂ ತದೇವ. ನೀವು ಯಾವಾಗ ಪರಮಾತ್ಮನ ಪಾದವನ್ನ ಸ್ಮರಿಸ್ತೀರಿ ಆವಾಗ ಏನಿರ್ತದ? ನಿಮ್ಮದು ವಿದ್ಯಾಬಲ, ಜ್ಞಾನದ ಬಲನೂ ಇರ್ತದ, ದೈವ ಬಲ ಇರ್ತದ, ಎಲ್ಲ ಇರ್ತದ ನೋಡಪ್ಪ. ಪರಮಾತ್ಮನನ್ನ ನೆನೆಸಿ ಏನ್ ಮಾಡ್ತೀರಿ ಅಲ್ಲೇ ಯಶಸ್ಸು ಅದ, ತಾರಾಬಲ ಅದ, ಚಂದ್ರಬಲ ಅದ. ಅದೇ ದಿನ ಸುದಿನ ಶುಭ ದಿನನೂ ಅದ, ವಿದ್ಯಾಬಲನೂ ಅದ, ದೈವ ಬಲನೂ ಅದ, ಎಲ್ಲನೂ ಚಲೋ ಅದ ನೋಡಪ್ಪ. ಪರಮಾತ್ಮನನ್ನ ನೆನೆಸಿ ಏನ್ ಮಾಡ್ತೀರಿ ಅವತ್ತಿನ ದಿವಸ ಎಲ್ಲ ಚಲೋನೆ ಇರ್ತದ, ಆ ಕೆಲಸ ಎಲ್ಲ ಸಕ್ಸಸ್ ಆಗ್ತದ ಅಂತ ಇದರ ಅರ್ಥ. ಬರಬರದ ಏನ್ ತಪ್ಪು ಹೇಳಕತ್ತೀರಿ? ಬರಬರದ್ರಿ. ಮತ್ತ ಬಸವಣ್ಣವರು ಒಂದು ವಚನ ಹೇಳ, ವೀರಶೈವ ಶರಣ ಶ್ರೀ ಬಸವೇಶ್ವರರು ಒಂದು ವಚನ ಬರ್ದಾರ. ವೀರಶೈವ ಪದ್ಧತಿ ಯಾವುದಿಲ್ಲ, ಶರಣರು ಬರೆಯೋದು. ಎಮ್ಮವರು ಏನ್ರಿ ವೀರಶೈವ ಪದ್ಧತಿ. ಬಸವಾದಿ ಶರಣರದ ಎಲ್ಲ ವಚನಗಳು ವೀರಶೈವರ ವಚನಗಳೇ ಅವು. ಅದ್ರಾಗ ಮತ್ತಾರು ಏನು ಹೇಳಿದ್ರು ಅದು ಎಲ್ಲ ತಪ್ಪು ಕೆಲಸನೇ ಅವು. ನಾನು ವೀರಶೈವಕ್ಕೆ ಬಂದೀನಿ ಅಂತೇಳಿ ಎಷ್ಟು ಕಡೆ ಬಸವಣ್ಣವ್ರ ವಚನ ಬರ್ದಾರ. ನಿಮ್ಮ ಮನೆಯ ಮಗನೆಂದು ತಿಳ್ಕೊರಿ, ನನಗೆ ಬೇರೆ ಯಾರು ಅಂತ ತಿಳ್ಕೊಬೇಡ್ರಿ ಅಂತೇಳಿ ವೀರಶೈವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ವೀರಶೈವರಲ್ಲಿ ಸೇರ್ಕೊಂಡ್ರು. ಬೇರೆ ಯಾರು ಇವನಾರ ಅನ್ಬೇಡ್ರಪ್ಪ ಅಂತೇಳಿ. ಅದಕ್ಕೆ ಎಮ್ಮವರು ಬೆಸಗೊಂಡಡೆ ಯಾರೇ ಬಂದು ಹೆಂಗದಪ್ಪ ಬೆಸಗೊಳ್ಳಂದ್ರೆ ಕೇಳೋದು, ಹೆಂಗದಪ್ಪ ಇವತ್ತ ಇಂಥ ದಿನ ನಾವು ಇಂಥ ಕಾರ್ಯಕ್ರಮ ಮಾಡ್ಬೇಕಂತೀವಿ ಹಂಗ ಅಂತ ಏನಾರ ಕೇಳಿದರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ತಾರಾಬಲ ಚಂದ್ರಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಎದಕ್ಕ? ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ.
ನೀವು ಇವತ್ತ ಲಿಂಗ ಪೂಜೆ ಮಾಡ್ಕೊಂಡಿರಲ್ಲ, ಪರಮಾತ್ಮನನ್ನ ಪೂಜೆ ಮಾಡಿರಲ್ಲ, ಅದಕ್ಕೆ ನಾಳಿನ ದಿನ ಏನದ ಯಾರಿಗ್ ಗೊತ್ತಾ? ಇವತ್ತಂತೂ ಲಿಂಗ ಪೂಜೆ ಮಾಡ್ಕೊಂಡಿರಿ. ಆ ಪೂಜೆಯ ಫಲವಾಗಿ ಏನಾಗ್ಯದ? ಇವತ್ತೇ ಶುಭ ಲಗ್ನ. ನೀವೇನ್ ಮಾಡ್ತೀರಿ ಅದೆಲ್ಲ ಓಟು ಸಕ್ಸಸ್ ಆಗ್ತದ. ಮತ್ತೆ ಇವತ್ತೇ ಆ ಲಿಂಗ ಪೂಜೆಯ ಫಲ ಏನಾಗ್ಯದ? ರಾಶಿಕೂಟ ಅದ, ಋಣ ಸಂಬಂಧ ಅದ, ಚಂದ್ರಬಲ ಅದ, ತಾರಾಬಲ ಅದ. ನಾಳಿಂದ ಯಾರು ನೋಡ್ಯಾರ? ನಾಳಿನಕಿಂತ ಇವತ್ತೇನು ಅದ ದೇವ್ರ ನೆನೆಸಿ ಏನ್ ಮಾಡ್ಲಕತ್ತೀರಿ? ಇವತ್ತೇ ಇದೆಲ್ಲ ಸಕ್ಸಸ್ ಅದ ನೋಡು ಅಂತ ಹೇಳ್ಯಾರ. ಮತ್ತೆ ಈ ವಚನದಾಗ ಮತ್ತ ಆ ವೈದಿಕರ ಶ್ಲೋಕದಾಗ ಏನಾರ ವ್ಯತ್ಯಾಸ ಅದ ಏನ್ರಿ? ಒಂದೇ ಅರ್ಥದಲ್ಲ. ಮತ್ತ ಅದು ಮೊದಲು ಬರ್ದಾರ, ಇದು ಮೊದಲು ಬರ್ದಾರ. ಯಾವುದು ಮೊದಲ ರಚನೆ ಆಗ್ಯದ? ತದೇವ ಲಗ್ನಂ. ವೈದಿಕ ಮಂತ್ರನೇ ಸನಾತನ ಭಾರತೀಯ ವೈದಿಕ ಮಂತ್ರ. ಅದರ ಕನ್ನಡ ಅನುವಾದ ಈ ವೀರಶೈವ ಬಸವೇಶ್ವರರ ವಚನ. ಬರಬರೈತ್ರ? ಈ ವಚನ ಅಂದ್ರು ಅದೇ ಲಾಭ, ಆ ಶ್ಲೋಕ ಹೇಳಿದ್ರು ಅದೇ ಲಾಭ. ಈ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಗ ವಚನ ಸಾಹಿತ್ಯದ ಸಮಗ್ರ ಜ್ಞಾನನೂ ಅದ, ಮತ್ತು ಸನಾತನ ವೈದಿಕ ಶ್ಲೋಕಗಳ ಜ್ಞಾನನೂ ನಿಮಗದ. ಆ ಶ್ಲೋಕಗಳು ಈ ವಚನಗಳು ಏನ್ ಮಾಡ್ಬೇಕು? ಎರಡನ್ನ ಸಮಾನ ಅರ್ಥದಲ್ಲಿ ಯಾವ್ಯಾವದವ ಅವೆಲ್ಲ ಜಮಾಯಿಸಿ ಒಂದು ಗ್ರಂಥ ಬರಿಬೇಕು. ಒಂದು ಗ್ರಂಥ ರಚನೆ ಆಗಬೇಕು. ಯಾವನು ಮುಲಾಜಿ ಇಲ್ಲ ಅದ್ರಾಗ. ನಮ್ಮದೇ ಒಂದು ಪ್ರತಿಪಾದನೆ ಇರ್ಬೇಕು ಅದ್ರೊಳಗೆ. ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ, ಸ್ವತಂತ್ರವಾಗಿ ಬರಿಬೇಕು. ರಚನೆ ಆಗ್ಬೇಕಾಗ್ಯದ. ಅದು ಸನಾತನದಿಂದ ಡಿಟ್ಯಾಚ್ ಮಾಡಿ ಅದನ್ನ ಇಂಡಿಪೆಂಡೆಂಟ್ ಅಂತ ಮಾಡಿ ಏನೋ ಒಂದು ಗದ್ದಲ ಮಾಡ್ಲಕ್ ಹೊಂಟಾರ. ಸನಾತನದಲ್ಲಿಂತ ಎಂದೂ ಅದು ಡಿಟ್ಯಾಚ್ ಆಗ್ಲಕ್ ಸಾಧ್ಯ ಇಲ್ಲ. ಸನಾತನದ್ದೇ ಕನ್ನಡ ಅನುವಾದ ವಚನಗಳು. ಇದು ಶತಸಿದ್ಧ. ಹೌದಂತೀರಾ? ಇಲ್ಲ? ಅದಕ್ಕ ಅತಿ ಅವಶ್ಯಕವಾದಂತ ಒಂದು ಕೆಲಸ ಆಗ್ಬೇಕಾಗ್ಯದ. ಈಗ ಸನಾತನದಿಂದಲೇ ಈ ವಚನ ಸಾಹಿತ್ಯದ ಮೂಲ ಎಲ್ಲದಂದ್ರೆ ಸನಾತನ ಭಾರತೀಯ ಶೈವ ವೀರಶೈವ ಪದ್ಧತಿಗಳಲ್ಲಿ ಆದ 28 ಆಗಮಗಳು, ಸಿದ್ಧಾಂತ ಶಿಖಾಮಣಿ, ಮತ್ತಿನ್ಯಾವುದ ಪರಮಾಚಾರ್ಯರ ಗ್ರಂಥಗಳೇನದವ ಅವರದೇ ಕನ್ನಡ ಅನುವಾದ ಅಂತ ಅದನ್ನು ನಾವು ಸಿದ್ಧ ಮಾಡಬೇಕು. ಯಾರಿಗಾರೆ ನಿಮ್ಗೆ ಆ ರೀತಿ ಸಮಾನಾರ್ಥಕವಾದ ವಚನಗಳಿದ್ದು ಅಂದ್ರೆ ಆ ವಚನಗಳನ್ನ ತಗೊಂಡು ಎಲ್ಲ ಒಂದ್ ಕಡೆ ವರ್ಕ್ಶಾಪ್ ಮಾಡಿ ತಯಾರು ಮಾಡಬೇಕು. ಮಾಡಿ ಒಂದು 100 ವಚನಗಳಾದ್ರೂ ಈ ರೀತಿ ನಾವು ಜಮಾಯಿಸಿ ಒಂದು ಗ್ರಂಥ ಬರಿಬೇಕು. ಅವಶ್ಯಕತೆ ಆದ ಇಲ್ರಿ? ದಾರಿ ತಪ್ಪಿಸ್ಲಕತ್ತಾರಲ್ಲ, ಅದಕ್ಕೆ ದಾರಿ ಹಿಡಿಸ್ಬೇಕಾಗ್ಯದ ನಾವು. ಈಗ ನೋಡ್ರಿ, ಈಗ ಇದು ವಚನ ಒಂದು ಸ್ಯಾಂಪಲ್ ಕೊಟ್ಟೆ ನಾ ನಿಮಗೆ. ಸೃಜನಶೀಲತೆ ಅನ್ನೋದು ಇರಬೇಕು. ಸುಮ್ಮನೆ ಆ ಕಡೆ ಇದು ಓದಿ ಈ ಕಡೆ ಕೇಳ್ಕೊತ್ ಕೂತ್ರ ಆಗಂಗಿಲ್ಲ. ನಿಮ್ಮದನ್ನು ಒಂದು ಏನಾರೆ ಕೇಳಿದ್ದು ಯಾರ ಹೃದಯದೊಳಗ ಒಬ್ಬರಿಗೆರೆ ಬರೇ ನಿಶ್ಚಲದಾಸರ ಮಂಗಳಾರತಿ ಅನ್ನೋದು ಹಾಡೋದೇ ಹಾಡೋದು. ನಿಮ್ಮದು ಮಂಗಳಾರತಿ ಯಾವಾಗ ಹಾಡ್ತೀರಿ? ನಿಮಗೂ ಒಳಗ ಒಂದಿನ ಏನಾರೆ ಸುಖ ಅನಿಸಿ ನಾನು ಒಂದು ಮಂಗಳಾರತಿ ಹಾಡಬೇಕು, ನಾನು ಒಂದು ವಚನ ಬರೀಬೇಕು, ನನ್ನೂ ಸ್ವಂತ ಒಂದೆರಡು ಸಾಲ ಬರೀಬೇಕು, ನನ್ನ ಹಾಡೇ ನಾನು ಹಾಡಬೇಕು ಅಂತ ನಿಮ್ಮ ಸ್ವಂತದ ಯಾವಾಗ ಮಾಡ್ತೀರಿ? ಯಾರೋ ಬರ್ದದ್ದು ಹಾಡ್ಕೊತ್ ಕೂತು ಬರಬರದ ಇಲ್ಲ ನಾ ಹೇಳಕತ್ತದ್ದು. ನಿಮ್ಮ ಅಂತಃಕರಣ ಅರಳಿ ಆ ಒಂದು ಆನಂದ ಉಂಟಾದಾಗ ಆ ಆನಂದದ ಕ್ಷಣದಲ್ಲಿ ನಿಮ್ಗೆ ಏನ್ ಅನಿಸ್ತದ ಅದನ್ನ
ಹಾಡಿನ ಮೂಲಕ, ವಚನದ ಮೂಲಕ, ಒಂದು ಸಣ್ಣ ಟಿಪ್ಪಣಿ ಮೂಲಕ, ಲೇಖನದ ಮೂಲಕ, ಗ್ರಂಥದ ಮೂಲಕ ಹೊರಗೆ ಬರ್ಬೇಕದು. ಎಲ್ಲ ಬರೇ ತಿನ್ಕೋತ್ ಕೂತರ ಅದು ಕೊಡ್ಬೇಕಲ್ಲ ಹೊರಗೆ ಔಟ್ಪುಟ್. ಬರೀ ಒಳಗೆ ಹಾಕೋತ್ ಕೂತೀರಿ, ಒಳಗಿಂದ ಹೊರಗೂ ಬರ್ಬೇಕಲ್ಲ. ಹಿಟ್ಟಿನ ಗಿರಣೆ ಜೋಳ ಹಾಕಿದ್ರೆ ಹಿಟ್ಟು ಹೊರಗೆ ಬರ್ಬೇಕಲ್ಲ. ಸುಮ್ಮ ಹೋಗಿದ್ದು ಆ ಕಡೆ ಹೋಗ್ಲಕತ್ತಾವ. ಜೋಳಗಳೆಲ್ಲ ತಗೊಳ್ಳೋದು, ಓಸು ಭಗವದ್ಗೀತೆನೂ ತಗೊಳ್ಳೋದೆ, ಸಿದ್ಧಾಂತ ಚಿಕ್ಕಮಣಿನೂ ತಗೊಳ್ಳೋದೆ, ವಿಚಾರ ಸಾಗರ ತಗೊಳ್ಳೋದೆ, ಉಪನಿಷತ್ತು ತಗೊಳ್ಳೋದೆ. ನಿಮ್ಮ ಒಳಗಿಂದ ಯಾವ ಗುರುಗಳ ಬಗ್ಗೆ ನಿಮಗೆ ಭಾಳ ಚಲೋ ಹೇಳ್ತಾರೆ ಗುರುಗಳು, ಭಾಳ ಚಲೋ ಹೇಳ್ತಾರೆ. ನಿಮ್ಮಂಗೆ ಯಾರು ಹೇಳಂಗಿಲ್ಲ. ಈಟಂದ್ರೆ ಮುಗಿತೇನು? ಮಾಡ್ಬೇಕು. ನಿಮ್ಮ ಒಂದಿಟ್ಟು ಲೇಖನಗಳು ಬರಿಬೇಕು, ಹಾಡಬೇಕು, ವಚನ ಬರಿಬೇಕು. ಸುಮ್ಮನೆ ನನಗೆ ಹೊಗಳಿದ್ರೆ ಅದಕ್ಕೆ ಗೊತ್ತು. ನಿಮ್ಮೊಳಗಿಂದು ಬರ್ಬೇಕು, ವಿಮರ್ಶಾತ್ಮಕ ಶಕ್ತಿಯಿಂದ ಹೊರ ಹೊಮ್ಮಬೇಕು ನಿಮ್ಮ ಒಂದು ಪ್ರತಿಭೆ. ನಾವು ಅದನ್ನು ಬಯಸ್ತಾ ಇದ್ದೀವಿ. ನಮ್ಮನ್ನು ಏಟ್ ಹೊಗಳಿದ್ರೇನು, ನಮ್ಮನ್ನು ಏನು ಬೈದ್ರೇನು ನಮ್ಗೇನು ಸಂಬಂಧ ಇಲ್ಲ ನಿಮ್ಮ ಸ್ತುತಿ ನಿಂದೆಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 3. ಭಾಗ 1 ನಿನ್ನೆ ಸಿಕ್ಕಾದಂತ ಹೇಳಿದ್ರು. ನಮ್ಮ ಗಂಗಾಧರ ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅವರು ಬೆಂಗಳೂರಲ್ಲಿ ಎಷ್ಟು ಕಷ್ಟಪಟ್ಟಾರ ಅದು ನನಗೊಬ್ಬನಿಗೆ ಗೊತ್ತದ, ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ಅಡ್ರೆಸ್ ಹ್ಯಾಂಗ್ ಹುಡುಕ್ಯಾರ, ಹ್ಯಾಂಗ್ ಹೋಗ್ಯಾರ, ಮನಿ ಕೀಲಿ ಹಾಕ್ಯಾದ್ರಿ, ಯಾರೂ ಇಲ್ಲ, ಎಟ್ಟತ್ತಾಯ್ತು, ಬಾಗ್ಲ ಬಡಿತೀವಿ, ಬೆಲ್ ಹೊಡಿತೀವಿ, ಏನೂ ಇಲ್ಲ, ಎಂತೂ ಇಲ್ಲ, ನಮ್ಮ ಮನಿ ಭಾಳ ದೂರ ಅದರಿ, ಎಷ್ಟು ಒದ್ದಾಡ್ಯಾರ ಅವತ್ತು ಗೊತ್ತ. ನೀವು ಏನಾರ ಮಾಡ್ರಿ, ಆ ಮನಿ ಬಿಟ್ಟು ಬರಬೇಡ್ರಿ. ನೀವು ಮತ್ತೆ ಎಷ್ಟು ದಿನ ಬೇಕೇನು ಮತ್ತೆ ಅಲ್ಲಿಗೆ ಹೋಗೋದಕ್ಕ ಒಟ್ಟ ಅಲ್ಲೇ ಕುಂದಿರಿ. ನೀವು ಅವತ್ತು ಗಟ್ಟಿ ಕುಂದಿರ್ಸ್ಬಿಟ್ಟಿದ್ದೇವ್ರಿ ಅವತ್ತು. ಆಮೇಲೆ ಸಂಜೆಗೆ ಯಾರೋ ಬಂದ ಮೇಲೆ ಒಬ್ಬರದೊಬ್ರು ಮ್ಯಾಳಿಗೆ ಮೇಲೆ ಒಬ್ರು ಸಿಕ್ಕ್ರ, ಅವ್ರು ಬಂದು ತೆಳಗಿದ್ರೆ ಆ ಓನರ್ ಎಲ್ಲಿರ್ತಾರೋ ಏನೋ ಅವರು ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಿಡಬೇಡ್ರಿ ಅಂತ ಹೇಳಿದೆ ನಾನು. ಅವರು ರೆಸ್ಪಾನ್ಸ್ ಕೊಡೋದೇ ಬಿಡಬೇಡ್ರಿ. ಮ್ಯಾಲಿನವ್ರು ಕೊಡ್ಲಿಲ್ಲ ಅಂದ್ರೆ ತೆಳಗಿನವ್ರು ಬರತ್ತಂದ್ರೆ ಕುಂದಿರ್ರಿ ಅಲ್ಲೇ ಮತ್ತ. ಈಗ ನೋಡ್ರಿ, ಭಾಗ 1 ಬುಕ್ ಸಿಕ್ತು, ತೃಪ್ತಿಕರವಾಯ್ತು, ಆನಂದ ಆಯ್ತು. ಒಂದ್ ಕೆಲಸ ಸಕ್ಸಸ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಅನ್ಬೇಕು. ಭಾಗ 1 ನಿಮಗೆ ಬೇಕಾಗ್ಯದ. ರೇಣುಕಾಚಾರ್ಯರ ಚರಿತ್ರೆ ಇಲ್ಲಿ ನಾವು ಹಾಡಕತ್ತೀವಿ. ಯಾರ್ದು? ನಿನ್ನೆ ಹಾಕಿನಿ ನವಲೀಲಾವಳಿಗಳು ನೋಡಿದ್ರೆ ಫೋಟೋ. ಪೂರ್ವಾಚಾರ್ಯರ ಧರ್ಮದರ್ಶನದಾಗ ನವಲೀಲಾವಳಿಗಳಂತದ, ಅದ್ರೊಳಗೆ ಫೋಟೋಗಳದಾವ. ಇಲ್ಲಿ ಹೇಳ್ತಾ ಇರೋ ಲೀಲೆಗಳೆಲ್ಲ ಅದ್ರಾಗ ಅದಾವ. ಅದೇ ನೀವು ಹಾಕಿರೋ, ಯಾರು ಹಾಕಿರೋ ಒಟ್ಟು ಫೋಟೋ ನವಲೀಲಾವಳಿಗಳು ಎಲ್ಲ ಲೀಲಾಗಳು ಇಲ್ಲಿ ಇದ್ರಾಗ ಅವ ನೋಡ್ರಿ. ಅದ್ರ ರೇಣುಕಾಚಾರ್ಯರು ಹಾಕ್ಯಾರ, ರೇಣುಕಾಚಾರ್ಯರು ಮಾಡ್ಯಾರ ಅಂತೇ ಬರ್ದಾರ ರೇಣುಕಾ ವಿಜಯದಾಗ. ಆದ್ರೆ ಅದು ರೇಣುಕಾಚಾರ್ಯರು ಆದಿ ರೇಣುಕರು ಮಾಡಿದ್ದಲ್ಲ, ಅದು ಅಭಿನವ ರೇವಣ ಸಿದ್ಧರು ಮಾಡಿದ ಲೀಲೆಗಳದವ ನವಲೀಲಾವಳಿಗಳು. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು. ಇವರ ಕಾಲ ಕ್ರಿಸ್ತಶಕ 11ರಿಂದ 12ನೇ ಶತಮಾನ. ಇವರ ಬಗೆಗಿನ ಸಂಶೋಧನಾತ್ಮಕ ಗ್ರಂಥ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು ಇವರ ಗ್ರಂಥ ಇದು. ಒಟ್ಟ ಈ ಗ್ರಂಥದ ಪುಟಗಳು 110. ಅದರೊಳಗೆ 37ನೇ ಪುಟ ಓದ್ಲಕತ್ತೀರಿ ನೀವು. ಮಂಗಳವಾಡದಲ್ಲಿ ವೀರಬಿಜ್ಜಳನೆಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಅವನು ಧನಮದ, ರಾಜ್ಯಮದ, ಯೌವನ ಮದಾದಿಗಳಿಂದ ಭ್ರಾಂತನಾಗಿ ರಾಜನೀತಿಯನ್ನು ಉಲ್ಲಂಘಿಸಿ ಧಾರ್ಮಿಕ ಬುದ್ಧಿರಹಿತನಾಗಿ ತಾನೇ ಶಾಶ್ವತನೆಂದು ಭಾವಿಸಿ ಅಹಂಕಾರದ ಪರಾಕಾಷ್ಠೆಯಲ್ಲಿ ಅಂಧನಾಗಿ ಪ್ರಜೆಗಳಿಗೆ ನಾನಾ ವಿಧವಾದ ಉಪಹತಿಗಳನ್ನು ಉಂಟು ಮಾಡುತ್ತಾ ಪ್ರಜಾಕಂಟಕನಾಗಿ ಮೆರೆದಿದ್ದನು.
ಅವನ ರಾಜ್ಯದಲ್ಲಿ ದಾನ ಧರ್ಮ ಮುಂತಾದ ಸತ್ಕಾರ್ಯಗಳಿಗೆ ಅವಕಾಶವೇ ಇರಲಿಲ್ಲ. ಅವನಂತೂ ಎಂದೂ ದಾನ ಧರ್ಮಗಳ ಹೆಸರನ್ನೇ ಕೇಳಿರಲಿಲ್ಲ. ಗುರು ಹಿರಿಯರನ್ನ ತುಚ್ಛ ಭಾವನೆಯಿಂದ ಕಂಡು ಪೀಡಿಸುತ್ತಾ ಇದ್ದನು. ಪ್ರಜೆಗಳು ನಾನಾ ವಿಧವಾದ ತೊಂದರೆಗಳಿಗೀಡಾಗಿ ಪರಿತಪಿಸುತ್ತಾ ಬೇರೆ ಮಾರ್ಗವಿಲ್ಲದೆ ಜಗದೀಶನಾದ ಪರಮೇಶ್ವರನನ್ನೇ ಮೊರೆ ಹೊಕ್ಕು ಕಣ್ಣೀರು ಸುರಿಸುತ್ತಿದ್ದರು. ಪ್ರಜೆಗಳು ಬಹಳ ಕಷ್ಟದಾಗಿದ್ದರು. ಈಗದೀವಲ್ಲ ನಾವು ಎಷ್ಟು ನೋಡ್ರಿ, ಎಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಬಂದಾಗಿ ಹೋಗ್ಬಿಟ್ಟವ್. ಸುಮ್ಮನೆ ಯಾರೋ ದುಡ್ದು ಕಟ್ಟಿದ ಟ್ಯಾಕ್ಸ್ ಯಾರೋ ತಿಂದು ಮಜಾ ಮಾಡ್ಲಕತ್ಬಿಟ್ರು. ಇದೇ ಅರಾಜಕತೆ ಅಂತಾರೆ ಇವಕ್ಕೆಲ್ಲ. ಅವನ ರಾಜ್ಯದಲ್ಲಿ ಭಿಕ್ಷುಕರಿಗಾಗಲಿ ಸಾಧು ಸಂತರಿಗಾಗಲಿ ಅವಕಾಶವೇ ಇರಲಿಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಸಂಕಲ್ಪ ಮಾಡಿದ ರೇವಣಸಿದ್ಧರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ರಾಜ್ಯದ ಪ್ರಜೆಗಳ ದುಃಖ ಸ್ಥಿತಿಯನ್ನು ಅರಿತು ಒಬ್ಬ ಭಿಕ್ಷುಕನ ವೇಷದಲ್ಲಿ ರಾಜನ ಅರಮನೆಯ ದ್ವಾರವನ್ನು ಪ್ರವೇಶಿಸಿ, ಎಲೈ ಮಹಾರಾಜನೇ, ನನಗೆ ಬಹಳ ಹಸಿವಾಗಿದೆ, ಊಟ ಮಾಡಿ ಎಷ್ಟೋ ದಿನಗಳಾಗಿವೆ, ಏನಾದರೂ ಕೊಂಚ ಭಿಕ್ಷವನ್ನು ನೀಡಿ ಅತಿಯಾದ ನನ್ನ ಹಸಿವನ್ನು ಹೋಗಲಾಡಿಸಿ ಪುಣ್ಯ ಕಟ್ಟಿಕೋ ಎಂದು ಗಟ್ಟಿಯಾಗಿ ಅರಮನೆಯಲ್ಲಿದ್ದ ರಾಜನಿಗೆ ಕೇಳಿಸುವಂತೆ ಕೂಗಿದರು. ಆ ಧ್ವನಿಯನ್ನು ಕೇಳಿದ ರಾಜನು ಕೋಪೋದ್ರಿಕ್ತನಾಗಿ, ನನ್ನ ಅರಮನೆಗೆ ಬಂದು ಇಷ್ಟು ನಿರ್ಭೀತಿಯಿಂದ ಭಿಕ್ಷೆ ಕೇಳುವ ಈ ಧೂರ್ತ ಯಾರಿರಬಹುದು? ಇಂಥ ಧೂರ್ತನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಬುದ್ಧಿ ಕಲಿಸಬೇಕೆಂದು ಆರ್ಭಟಿಸುತ್ತಾ ಅಲ್ಲಿದ್ದ ಸೇವಕರನ್ನು ಕರೆದು, ಎಲೈ ಸೇವಕರೇ, ನೀನು ಕೂಡಲೇ ಹೋಗಿ ನಿರ್ಭೀತಿಯಿಂದ ಭಿಕ್ಷೆ ಬೇಡುತ್ತಿರುವ ಭಿಕ್ಷುಕನ ಕೈಗೆ ಕುದಿಯುವ ಪಾಯಸ ಸುರಿಯಿರಿ, ತಕ್ಕ ಬುದ್ಧಿಯನ್ನ ಕಲಿಸೆಂದು ಆಜ್ಞೆ ಮಾಡಲು ಆ ಅಡಿಗೆಯವನು ಹಿಂದು ಮುಂದು ನೋಡದೆ ಕುದಿಯುತ್ತಿದ್ದ ಪಾಯಸವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಭಿಕ್ಷುಕ ವೇಷದಿಂದ ಕೈ ಚಾಚಿ ನಿಂತಿದ್ದ ಶ್ರೀ ರೇವಣಸಿದ್ಧರ ಕೋಮಲ ಹಸ್ತದಲ್ಲಿ ನಿರ್ದಯದಿಂದ ಸುರಿದನು. ಗುರುವರ್ಯರು ರಾಜನ ನಿರ್ದಯತೆ ಹಾಗೂ ಹಿಂಸಾವೃತ್ತಿಯನ್ನು ಗ್ರಹಿಸಿ ತಮ್ಮ ಬೊಗಸೆಯಲ್ಲಿದ್ದ ಕುದಿಯುವ ಪಾಯಸವನ್ನ ಒಮ್ಮ ದೃಷ್ಟಿಸಿ ನೋಡಿ ತಮ್ಮ ಮುಂದಿದ್ದ ಅರಮನೆಯ ಕಂಬಕ್ಕೆ ಸವರಿದರು. ಕ್ಷಣ ಮಾತ್ರದಲ್ಲಿಯೇ ಆ ಪಾಯಸವು ಅಗ್ನಿಯನ್ನು ಕಾರುತ್ತಾ ಅರಮನೆಯೆಲ್ಲ ಆವರಿಸಿ ಸುಡಲಾರಂಭಿಸಿತು. ರಾಜನು ಅದನ್ನು ನೋಡಿ ಭೀತನಾಗಿ, ಅಯ್ಯೋ ದೇವರೇ, ನಾನು ಮಾಡಿದ ದುಷ್ಕಾರ್ಯದಿಂದ ಕುಪಿತನಾದ ಆ ಭಿಕ್ಷುಕನು ನನ್ನ ಅರಮನೆಯನ್ನೇ ತನ್ನ ಮಹಿಮಾತಿಶಯದಿಂದ ಸುಡುತ್ತಿರುವನಲ್ಲ. ಆಹಾ, ಆ ಭಿಕ್ಷುಕನು ಸಾಧಾರಣ ಭಿಕ್ಷುಕನಾಗದೆ ಮಹಾಮಹಿಮನಾಗಿರಲೇಬೇಕು. ಈಗ ದುಷ್ಟರಿಗೆ ಶಿಕ್ಷಣ ಮಾಡಕ ಮತ್ತ ಶಿಷ್ಟ ಜನರಿಗೆ ಈ ದಾರಿಗೆ ಹಚ್ಚಬೇಕಾದ್ರ, ನಿಮ್ಮ ಮ್ಯಾಲ ನಂಬಿಕೆ ಬರಬೇಕಾದ್ರ ಏನ್ ಮಾಡ್ಬೇಕು? ಉಪಾಸನೆ ಮಾಡಿ ಯೋಗ ಸಿದ್ಧಿಗಳನ್ನು ಮಾಡ್ಕೋಬೇಕು. ಯೋಗ ಸಿದ್ಧಿ ಮಾಡ್ಕೊಂಡ್ರೆ ಅಘಟಿತ ಘಟನಾ ಶಕ್ತಿ ಬರ್ತದೆ. ಕೈ ಮೇಲೆ ಹಾಕಿದ ಪಾಯಸ ತಗೊಂಡು ಕಂಬಕ್ಕೆ ಕೊರ್ಸಿದ್ರ ಅರಮನೆ ಸುಟ್ಟು ಹೋಯ್ತು. ಅಂಥವೆಲ್ಲ ಯೋಗ ಶಕ್ತಿಗಳು ಬರ್ತಾವ. ಅವುಗಳನ್ನು ದುರ್ಬಳಕೆ ಮಾಡ್ಕೋಬಾರ್ದು. ಇವೆಲ್ಲ ಪರಿವರ್ತನೆ ಮಾಡುವುದಕ್ಕ ಜನರ ಉಪಯೋಗಕ್ಕಾಗಿ ಬಳಸ್ಕೋಬೇಕು. ಅವ್ರು ಮಾಡಿದ್ದೇನದ ಅವ್ರಿಗೊಬ್ಬರಿಗೆ ಬರ್ತದಂತಲ್ಲ, ಎಲ್ಲರಿಗೆ ಬರ್ತದ. ಯೋಗ ಸಿದ್ಧಿ ಒಳಗೆ ಅವೆಲ್ಲ ಅದಾವ. ಮಾಡಿದ್ರೆ ಎಲ್ಲ ಬರ್ತದ. ನಮಗದರ ಅವಶ್ಯಕತೆ ಇಲ್ಲ, ಸುಮ್ಕುತ್ತೀವಿ ನಾವು ಅಷ್ಟೇ. ನಾನು ಇದುವರೆಗೂ ಪ್ರಜಾಪೀಡಕನಾಗಿ ಮಾಡಬಾರದ ದುಷ್ಕಾರ್ಯಗಳನ್ನೆಲ್ಲ ಮಾಡಿ ಸಾಧು ಸಜ್ಜನರನ್ನು ಪೀಡಿಸುತ್ತಿರುವೆನು. ನನ್ನಂಥ ದುಷ್ಟರನ್ನು ಶಿಕ್ಷಿಸಲು
ಅನಾಥ ರಕ್ಷಕನಾದ ಆ ಶಿವನೇ ಈ ಭಿಕ್ಷುಕ ವೇಷದಿಂದ ಬಂದಿರಬಹುದೆಂದು ತರ್ಕಿಸಿ ಭೀತನಾಗಿ ಕೂಡಲೇ ಆ ಭಿಕ್ಷುಕ ವೇಷದಲ್ಲಿದ್ದ ಗುರುವರನ ಬಳಿ ಸಾರಿ ತಲೆಬಾಗಿ ಕರಗಳನ್ನು ಜೋಡಿಸಿ ವಿನಯದಿಂದ, ಹೇ ಗುರುವರನೇ, ದೀನಬಂಧುವೆ, ಕರುಣಾನಿಧಿಯೇ, ಅನಾಥ ರಕ್ಷಕನೇ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ದಯತೋರಿ ಕಾಪಾಡೆಂದು ಅವರ ಪಾದಗಳಲ್ಲಿ ತನ್ನ ಶಿರವನ್ನಿಟ್ಟು ಅಶ್ರುಧಾರೆಗಳಿಂದ ಅವರ ಪಾದಗಳನ್ನ ಅಭಿಷೇಕಿಸುತ್ತಾ, ಹೇ ಗುರುವರನೇ, ನೀನು ಸುಪ್ರೀತನಾಗಿ ನನ್ನನ್ನು ಕ್ಷಮಿಸಿ ಹರಿಸದಿರ್ದೊಡೆ ನಾನು ಈ ಪಾಪಭರಿತವಾದ ಜೀವವನ್ನು ನೀಗುವೆನು ಎಂದು ಹೇಳುತ್ತಿರಲು ರೇವಣಸಿದ್ಧರು ರಾಜನನ್ನ ಕೃಪಾದೃಷ್ಟಿಯಿಂದ ರಕ್ಷಿಸಿ ಮೈದಡವಿ ಮೇಲಕ್ಕೆತ್ತಿ, ಎಲೈ ರಾಜನೇ, ನಿನಗೆ ದೀನದಲಿತರಲ್ಲಿ ನಿಜವಾದ ಅನುಕಂಪವಿದ್ದರೆ ನನ್ನ ಸಂಗಡ ಬಂದಿರುವ ಈ ಪರಿವಾರಕ್ಕೆಲ್ಲ ಅನ್ನದಾನ ಮಾಡಿ ತೃಪ್ತಿಪಡಿಸಿದರೆ ನಾನು ಪ್ರಸನ್ನನಾಗುವೆನು ಎಂದು ಹೇಳಲು ಅದಕ್ಕೆ ರಾಜನು, ಗುರುವರನೇ, ನಿನ್ನ ಪರಿವಾರದವರಿಗೆಲ್ಲ ಅನ್ನದಾಸೋಹದಿಂದ ತೃಪ್ತಿಪಡಿಸುತ್ತೇನೆ, ಅದು ನನ್ನ ಪಾಲಿಗೆ ಬಂದ ಭಾಗ್ಯ ಎಂದು ಹೇಳಲು ಗುರುವರನು ತನ್ನ ಅದ್ಭುತ ತಪಶಕ್ತಿಯಿಂದ ಅಗಣಿತ ಪ್ರಮಥರನ್ನ ನಿಮಿಷ ಮಾತ್ರದಲ್ಲಿ ಸೃಷ್ಟಿಸಿದ. ಜಗ್ಗಿ ಮಂದಿನ ಸೃಷ್ಟಿ ಮಾಡಿಬಿಟ್ಟ ಊಟಕ್ಕೆ ಹಾಕಕ್ಕೆ. ರಾಜನು ದಶದಿಕ್ಕುಗಳಲ್ಲಿಯೂ ನಿಂತಿರುವ ಪ್ರಮಥ ವೃಂದವನ್ನು ನೋಡಿ ಆಶ್ಚರ್ಯದಿಂದ ಭೀತನಾಗಿ, ಅಯ್ಯೋ, ನನ್ನ ದುರಭಿಮಾನ ಧನಮದದಿಂದ ಗುರುವರ್ಯನು ಮಹಿಮಾತಿಶಯಗಳನ್ನರಿಯದೆ ವಾಗ್ದಾನ ಮಾಡಿದೆನು. ಆದರೆ ಈ ಪ್ರಮಥರ ಸಂಖ್ಯೆ ಲಕ್ಷಕ್ಕೂ ಮೀರಿ ಹೆಚ್ಚುತ್ತಾ ಇರುವುದರಿಂದ ನಾನು ಅವರನ್ನು ತಣಿಸಲು ಹೇಗೆ ಸಾಧ್ಯ ಎಂದು ಚಿಂತಿಸಿ ಗುರುವರನ ಪಾದಗಳಿಗೆ ಮಣಿದು, ಹೇ ಗುರುದೇವ, ದುರಹಂಕಾರದಿಂದ ಮಾಡಿದ ವಾಗ್ದಾನವನ್ನು ನಡೆಸಲು ಅಸಮರ್ಥನಾಗಿರುವೆನು, ನನ್ನನ್ನು ಕ್ಷಮಿಸೆಂದು ಬೇಡಲು ಗುರುವರನು, ಎಲೈ ರಾಜನೇ, ಹೆದರದಿರು, ನಿನ್ನನ್ನು ಪರೀಕ್ಷಿಸಲೆಂದೇ ಹೀಗೆ ಮಾಡಿದೆನು. ನೀನು ಒಂದು ಪಾವು ಅಕ್ಕಿ, ಒಂದು ಪಾವು ತುಪ್ಪ ಮಾತ್ರ ಅರ್ಪಿಸು, ಅವುಗಳಿಂದಲೇ ಈ ಅಸಂಖ್ಯ ಪ್ರಮಥರನ್ನು ತೃಪ್ತಿಪಡಿಸುವೆನೆಂದು ಹೇಳಿ ಆ ಅಲ್ಪ ಪ್ರಮಾಣದ ಪದಾರ್ಥಗಳನ್ನು ತೆಗೆದುಕೊಂಡು ಶಿವ ಧ್ಯಾನ ಮಾಡಿ ಆ ಪದಾರ್ಥಗಳ ಮೇಲೆ ತಮ್ಮ ಪರುಷ ಹಸ್ತವನ್ನಿಡಲು ಆ ಪದಾರ್ಥಗಳು ಕ್ಷಣ ಮಾತ್ರದಲ್ಲಿಯೇ ನಾನಾ ವಿಧ ಭಕ್ಷ್ಯ ಭೋಜ್ಯ ಲೇಹ್ಯ ಪಾನೀಯ ರೂಪವಾಗಿ ಪರಿಣಮಿಸಲು. ಲೇಹ್ಯ ಅಂದ್ರೇನ್ರಿ? ಚಟ್ನಿ ಮಾಡ್ತಿರಲ್ಲ, ಹುಣಸಿಕಾಯಿ ಚಟ್ನಿ, ಅವೆಲ್ಲ ಲೇಹ್ಯಗಳು. ಅವೆಲ್ಲ ಲೇಹ್ಯ ಪಾನೀಯ ರೂಪವಾಗಿ ಪರಿಣಮಿಸಲು ಆ ಅಗಣಿತ ಪ್ರಮಥರು ಗುರುವಿನ ಆದೇಶದಂತೆ ಆ ಗುರುಪ್ರಸಾದವನ್ನು ಸೇವಿಸಿ ತೃಪ್ತರಾದ. ಗುರು ಸಾರ್ವಭೌಮನ ಅದ್ಭುತ ಮಹಿಮಾ ಅತಿಶಯವನ್ನು ಕಂಡು ಎಲ್ಲರೂ ಗುರುವರ್ಯನನ್ನು ನಾನಾ ವಿಧದಿಂದ ಸ್ತುತಿಸುತ್ತಾ, ಜಯ ಜಯ ಜಗದ್ಗುರುವೇ, ಜಯ ಜಯ ಭಕ್ತವತ್ಸಲನೇ, ಜಯ ಜಯ ದೀನಬಂಧುವೇ, ಜಯ ಜಯ ಸಿದ್ಧಕುಲ ಚಕ್ರವರ್ತಿಯೇ ಎಂದು ಜಯಕಾರ ಮಾಡುತ್ತಿರಲು ಶ್ರೀ ರೇವಣಸಿದ್ಧರು ರಾಜನನ್ನು ಕುರಿತು, ಎಲೈ ರಾಜನೇ, ಭೂಲೋಕದಲ್ಲಿ ನನಗೆ ಸಮನಾರೂ ಇಲ್ಲ ಎಂದು ನೀನು ಅತ್ಯಂತ ಗರ್ವಿಷ್ಠನಾಗಿರುವುದರಿಂದ ನಿನ್ನ ಗರ್ವಭಂಗ ಮಾಡುವುದಕ್ಕಾಗಿ ಹೀಗೆ ಮಾಡಿದೆ. ಅಹಂಕಾರವೇ ಸರ್ವನಾಶಕ್ಕೂ ಮೂಲ. ಅಹಂ ಬೇರೆ, ಅಹಂಕಾರ ಬೇರೆ. ಅಹಂ ಬೇರೆ, ಅಹಂಕಾರ ಬೇರೆ. ಈ ಅರ್ಥವು ಗುಣಕ್ರಿಯೆಗಳ ದೃಷ್ಟಿಯಿಂದ ಸರಿ ಎನಿಸುವುದು. ಅಹಂಕಾರವು ತನು ಮನ ಬುದ್ಧಿ ಭಾವ ಜೀವಗಳನ್ನು ಸೀಮಿತಗೊಳಿಸುತ್ತದೆ. ಮನವು ಅಜ್ಞಾನ ಅಭಿಮಾನಿಗಳಿಗೆ, ಮೋಹ ಮಮಕಾರಗಳಿಗೆ, ಮದ ಮತ್ತರಿಗೆ ಒಳಗಾಗುತ್ತದೆ. ಅಹಂಕಾರದಿಂದ ಅಂತಃಕರಣವು ಅತ್ಯಂತ ಸಂಕೋಚಗೊಳ್ಳುತ್ತದೆ.
ಅಹಂಕಾರದಿಂದ ಏನೇನಾಗ್ತಾವ ಹೇಳಕತ್ತಾರ. ಸಮತೆ ವಿಶಾಲ ಮನೋಭಾವಗಳನ್ನು ಕಳೆದುಕೊಳ್ಳುತ್ತದೆ, ಅನುಕೂಲಕ್ಕೆ ಹಿಗ್ಗಿ ಪ್ರತಿಕೂಲಕ್ಕೆ ಕುಗ್ಗುತ್ತದೆ, ಅನುಚಿತ ಅಧರ್ಮ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಅಹಂಕಾರ ಇವೆಲ್ಲ ಮಾಡುತ್ತದೆ. ಸತ್ಕಾರ್ಯಗಳ ಧರ್ಮ ಕಾರ್ಯಗಳಿಗೆ ಅಡ್ಡಿ ಮಾಡುತ್ತದೆ. ಜೀವನು ಪ್ರಗತಿಯನ್ನು ಸಾಧಿಸಬೇಕಾದರೆ ಅಹಂಭಾವವಾಗಲಿ ಅಭಾವವಾಗಲಿ ಇರಬಾರದು. ಅಹಂಭಾವ ಅಹಂ ಅಭಾವ ಎರಡೂ ಇರಬಾರದು. ಅಹಂಭಾವ ಅಂದ್ರೆ ನಾನು ಮಾಡ್ತೀನಿ ಅಂತನೂ ಇರಬಾರ್ದು, ಅದು ನನ್ನ ಕೈಲೇ ಆಗಂಗಿಲ್ಲ ಅಂತೇಳಿ ಅಹಂ ಅಭಾವವನ್ನು ಇರಬಾರ್ದು, ಎರಡೂ ಇರಬಾರ್ದು ಅಂತಾರವ್ರು. ಏನಾರ ಒಂದು ಜೀವನದಾಗ ಪ್ರಗತಿ ಸಾಧಿಸ್ಬೇಕಾದ್ರೆ ನನ್ನ ಕೈಲೇ ಆಗಲ್ಲ ಅಂತೇಳಿ ಹಿಂದಕ್ಕೆ ತರ್ಕೊಳ್ಳೋಂಥದ್ದು ಅಹಂ ಅಭಾವ, ಅದನ್ನೂ ಮಾಡಬೇಡ್ರಿ. ಮತ್ತ ನಾನೇ ಮಾಡ್ಲಿಕ್ಕೆ ಇದು ಸಾಧ್ಯ ಆಗತ್ತೆ ಗರ್ವನೂ ಪಡಬೇಡ್ರಿ. ಅವೆರಡೂ ಇದ್ದು ಅಂತಂದ್ರ ಕೆಲಸ ಸಕ್ಸಸ್ ಆಗಂಗಿಲ್ಲ, ಪ್ರಗತಿ ಆಗಲ್ಲ ಅಂತ ಹೇಳ್ತಾರೆ. ಅಹಂ ಕಾರಣವಾದರೆ ಅಹಂಕಾರ ಕಾರ್ಯ, ಅಹಂ ಪ್ರೇರಕವಾದರೆ ಕೇವಲ ಅಹಂಕಾರ ಪ್ರೇರೆ. ಕೇವಲ ಅಹಂನ ಮಾತು ಬೇರೆ. ಹಿಂಗೆಲ್ಲ ಅದಾವ. ಇದ್ರ ಬಗ್ಗೆ ಮತ್ತೆ ರೇಣುಕ ಗೀತೋಕ್ತಿಯಲ್ಲಿ ಮತ್ತೆ ಮುಂದಿನ ವಿಷಯ ನಾಳೆ ಕಂಟಿನ್ಯೂ ಮಾಡೋಣ. ಹಿಂಗಾಗಿ ನಿನ್ನ ಅಹಂಕಾರ ಕಳೀಲಕ್ಕೆ ನಾನು ಬಂದಿನಪ್ಪ ಅಂಥೇಳಿ ಅವನಿಗೆ ಉಪದೇಶ ಹೇಳ್ತಾರೆ. ಆಕಾರಂ ಶಿವ ಅಖ್ಯಾತೋ ಹಕಾರಂ ಶಕ್ತಿ ರುಚ್ಯತೆ, ಶಿವಶಕ್ತಿಮಯ ಬ್ರಹ್ಮ ಸ್ಥಿತಮೇಕಮಹಂ ಪದೇ. ಈ ಅಹಂ ಅನ್ನೋದ್ರ ಬಗ್ಗೆ ಒಂದು ಪಾಠ ಹೇಳ್ತಾರೆ. ಅಹಂಕಾರ ಅಂದ್ರೆ ಏನು ಅನ್ನೋದು ಅದು ನಾಳೆ ಚರ್ಚೆ ಮಾಡೋಣ. ಇವತ್ತಿಷ್ಟು ಸಾಕು, ಟೈಮ್ ಆಯ್ತು. ಆ ಒಂದು ಯಾರಾಜಂದು ವೀರಬಿಜ್ಜಳ ಅಂತೇಳಿ ಮಂಗಳವೇಡೆಯ ವೀರಬಿಜ್ಜಳ ಮಹಾರಾಜನ ಗರ್ವಭಂಗ ಮಾಡುವ ಲೀಲೆ ಇವತ್ತು ಹೇಳಾಯ್ತು. ನಾಳೆ ಆ ರಾಜನಿಗೆ ಉಪದೇಶ ಮಾಡ್ತಾರ, ಏನೇನು ಉಪದೇಶ ಮಾಡ್ತಾರ ಅನ್ನೋದು ನಾಳೆ ನೋಡೋಣ. ಸಾಕಲ್ಲ, ಟೈಮ್ ಆಗ್ಯದ, 10 ಗಂಟೆ 7 ನಿಮಿಷ ಆಗ್ಯದ. ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶಾಂತಿ. ಅರ್ಥಗಳನ್ನು ಗುರುಗಳಿಗೆ ತುಂಬ ಧನ್ಯವಾದಗಳು ತಿಳಿಸುತ್ತಾ ಮುಂದೆ ಮಂಗನ ಕೊಟ್ರೆ ಗುರು ಮಂಗನ ಹೌದು ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜರ ಹರಿಗಾದ ಪರಮ ಸದ್ಗುರುವರೆಗೆ ಶ್ರುತಿ ಶಿರದ ತವ ಮತಿಯಲ್ಲಿ ನೆಲೆಸಿದ ಪತೀತ ಪಾವನಗೆ ಗತಿಗಾನದ ನರ ಅಜ್ಞರಿಗರುವನ್ನು ತೋರಿದ ಧೀರನಿಗೆ ಕುಟಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ ದರ್ಶನದ ಸಾರವ ಬೀರ ಯುಕ್ತಿ ಪ್ರಕಾಶನಿಗೆ ಅಸ್ತಿತ್ವಗಳದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ
ವಿಚಾರ